ವೀಕ್ಷಕರೇ, ಇದು ಏನು ತೆರವು ಕಾರ್ಯಾಚರಣೆ ಇದೆಯಲ್ಲ, ನಮ್ಮ ಪ್ರತಿನಿಧಿ ಚಿಕ್ಕಪೇಟೆಯಿಂದ ಒಂದು ವಾಕ್ಥ್ರೋವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡ್ಕೊಂಬನ್ನಿ. ಚಿಕ್ಕಪೇಟೆಯಲ್ಲಿದ್ದೇವೆ. BVK ಅಂಗಾರ್ ರಸ್ತೆ ಮತ್ತು ಚಿಕ್ಕಪೇಟೆ ಈ ಭಾಗದಲ್ಲಿ ಇದ್ದೇವೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು ಇದು ಯಾವ ರೀತಿ ಜನಸಂದಣಿಯಲ್ಲಿ ಇರ್ತದೆ ಅಂದರೆ, ಪ್ರತಿ ದಿವಸ ಕೂಡ ಲಕ್ಷಾಂತರ ಜನ ಇಲ್ಲಿಗೆ ಭೇಟಿ ಕೊಡುವಂಥದ್ದು, ಕೋಟ್ಯಾಂತರ ವ್ಯವಹಾರ ಇಲ್ಲಿ ನಡೀತದೆ. ಆದರೆ ಇಲ್ಲಿನ ಫುಟ್ಪಾತ್ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಜನರಿಗೆ ಫುಟ್ಪಾತ್ ಅಂದರೆ ಏನಂತಲೇ ಗೊತ್ತಿಲ್ಲ. ಇಲ್ಲಿ ಓಡಾಡುವಂಥ ಜನರಿಗೆ ರಾಜ್ಯದ ಹೊರ ರಾಜ್ಯದ ನಾನಾ ಭಾಗಗಳಿಂದ ಕೂಡ ಇಲ್ಲಿಗೆ ಜನಗಳು ಪ್ರತಿನಿತ್ಯ ಬರ್ತಾರೆ. ಆದರೆ ಇಲ್ಲಿ ಫುಟ್ಪಾತ್ನ ವ್ಯವಸ್ಥೆನೇ ಇಲ್ಲ. ಇರುವಂಥ ಸಣ್ಣ ಫುಟ್ಪಾತು ಕೂಡ ಪೂರ್ತಿಯಾಗಿ ಒತ್ತುವರಿ ಆಗಿರ್ತಕ್ಕಂಥದ್ದು. ಜನಗಳು ರಸ್ತೆ ಮೇಲೆ ಓಡಾಡುವಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಜನಗಳೆಲ್ಲರೂ ಸಹಿತ ರಸ್ತೆ ಮೇಲೆ ಓಡಾಡಬೇಕು. ಯಾರಿಗೂ ಕೂಡ ಫುಟ್ಪಾತಿನ ವ್ಯವಸ್ಥೆ ಇಲ್ಲಿ ಇಲ್ಲವೇ ಇಲ್ಲ. ಈಗ ಫುಟ್ಪಾತೇ ಇಲ್ಲದಂಥ ಸ್ಥಳಗಳಲ್ಲಿ ಏನು ಒತ್ತುವರಿ ತೆರವು ಮಾಡ್ತಾರೆ, ಅದು ಕೂಡ ಒಂದು ರೀತಿಯ ಪ್ರಶ್ನಾರ್ಥಕ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಉದ್ದಕ್ಕೆ ನೋಡ್ಬೋದು ನಾವು. ಇರೋಂಥ ಫುಟ್ಪಾತ್ಗಳು ಕೂಡ ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲವೂ ಕೂಡ ಅವರ ಅಂಗಡಿಯ ಮುಂಗಟ್ಟುಗಳು ಎಲ್ಲ ಹೊರಭಾಗಕ್ಕೆ ಬಂದಿರುವಂಥದ್ದು. ಜೊತೆಗೆ ನೋಡಿ, ಇಲ್ಲಿ ಈ ಕಡೆ ನಾವು ಎಡಭಾಗದಲ್ಲಿ ನೋಡ್ಬೋದು, ಇಲ್ಲೆಲ್ಲ ಫುಟ್ಪಾತೇ ಇಲ್ಲ. ಇಲ್ಲಿ ಫುಟ್ಪಾತೇ ಇಲ್ಲ. ಜನ ರಸ್ತೆ ಮೇಲೆ ಓಡಾಡುವಂಥ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇದಕ್ಕೆಲ್ಲ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ ನೋಡಿ. ಇಲ್ಲಿ ಇರುವಂಥದ್ದು ಎಲ್ಲ ಕೂಡ ಇಲ್ಲಿ ಇರೋವಂಥ ಇದರಲ್ಲಿ ನೋ ಪಾರ್ಕಿಂಗ್ ಹಾಕಿರ್ತಾರೆ. ಅದಕ್ಕೂ ಯಾವುದೇ ರೀತಿಯ ಇಲ್ಲಿ ಕಿಮ್ಮತ್ತಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಆ ರೀತಿಯ ಪರಿಸ್ಥಿತಿ ಇಲ್ಲಿರುವಂಥದ್ದು. ಇಲ್ಲಿ ದೊಡ್ಡ ದೊಡ್ಡ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಇಲ್ಲಿರುವಂಥದ್ದು. ಚಿಕ್ಕಪೇಟೆಯಲ್ಲಿ ನಾವು ದೃಶ್ಯಗಳನ್ನ ನೋಡ್ತಾ ಇದ್ದೇವೆ. ಚಿಕ್ಕಪೇಟೆಯ ಅತ್ಯಂತ ಜನನಿಬಿಡವಾಗಿರ್ತಕ್ಕಂಥ ಪ್ರದೇಶ. ಪ್ರತಿನಿತ್ಯ ಕೋಟ್ಯಾಂತರ ವ್ಯವಹಾರ ವ್ಯಾಪಾರ ನಡೆಯುವಂಥ ಸ್ಥಳ ಇದು. ಇಲ್ಲಿಯ ಸ್ಥಿತಿ ಹೆಂಗಿದೆ ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ಜನರಿಗೆ ಫುಟ್ಪಾತ್ ಅಂದರೆ ಏನಂತಲೇ ಗೊತ್ತಿಲ್ಲ. ಇಲ್ಲಿ ಎಲ್ಲ ರಸ್ತೆ ಮೇಲೆ ನಡ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಇದೆ. ಇಲ್ಲಿ ಅಲ್ಲೇ ವಾಹನಗಳು ಓಡಾಡ್ತಾ ಇರ್ತವೆ, ಜನಗಳು ವ್ಯಾಪಾರಕ್ಕೆ ಬಂದಿರ್ತಾರೆ. ಎಲ್ಲ ರೀತಿಯ ಪರಿಸ್ಥಿತಿ ಇಲ್ಲಿ ಇರುವಂಥದ್ದು ನಾವು ದೃಶ್ಯಗಳು ನೋಡ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಗಮನಿಸಿದ್ರಿ, ನಮ್ಮ ಪ್ರತಿನಿಧಿ ಒಂದು ವಾಕ್ಥ್ರೋವನ್ನು ಕೊಟ್ಟರು ಚಿಕ್ಕಪೇಟೆಯಿಂದ. ಕೆಲವು ಕಡೆ ಫುಟ್ಪಾತೇ ಇಲ್ಲ. ಸೊ ಅಲ್ಲೇನು ತೆರವು ಕಾರ್ಯಾಚರಣೆ ಮಾಡ್ತಾರೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಅಂದರೆ ಅಲ್ಲಿ ಡೈಲಿ ವ್ಯಾಪಾರ ವಹಿವಾಟ ನಡೆಯುತ್ತೆ. ಅಂಥ ಒಂದು ಜಾಗದಲ್ಲಿ ಒಂದು ಫುಟ್ಪಾತ್ ಇಲ್ಲ, ಜನರಿಗೆ ಓಡಾಡೋದಕ್ಕೆ ಕರೆಕ್ಟಾದಂಥ ಸ್ಥಳ ಇಲ್ಲ, ರೋಡಲ್ಲೇ ಓಡಾಡಬೇಕು. ವಾಹನಗಳು ಕೂಡ ರೋಡಲ್ಲೇ ಓಡಾಡ್ತವೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ ಆ ರೀತಿ ಇದ್ದಾಗ ಏನಿವರು ತೆರವು ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗುತ್ತೆ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಈ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದಾರೆ GBAಯಿಂದ. ಸೊ ಎಲ್ಲೆಲ್ಲಿ ಫುಟ್ಪಾತ್ಗಳು ಒತ್ತುವರಿ ಆಗಿದ್ದಾವೋ ಅದನ್ನು ತೆರವು ಮಾಡ್ತಾರೆ. ಬಟ್ ಚಿಕ್ಕಪೇಟೆಯ ದೃಶ್ಯವನ್ನು ನೀವು ಏನು ಗಮನಿಸಿದ್ರಲ್ಲ, ಅಲ್ಲಿ ಕೆಲವು ಕಡೆ ಫುಟ್ಪಾತೇ ಇಲ್ಲಪ್ಪ, ಅಲ್ಲೇನು ತೆರವು ಕಾರ್ಯಾಚರಣೆ ಮಾಡ್ತಾರೆ ಅನ್ನುವಂಥದ್ದು ಗಮನಿಸಬೇಕು. ಸೊ ಏನಾಗುತ್ತೆ ಅದು ನೋಡಬೇಕು. ಸೊ ಎಲ್ಲೆಲ್ಲಿ ಒತ್ತುವರಿ ಆಗಿದ್ದಾವೆ ಅಲ್ಲೆಲ್ಲ ತೆರವು ಕಾರ್ಯಾಚರಣೆ ಆಗುತ್ತೆ. ಅಲ್ಲಿ ಸ್ವಲ್ಪ ಜನಗಳಿಗೆ ಓಡಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.